ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕೊಚ್ಚು ಕ್ರಿಯೇಷನ್ಸ್. ಇವತ್ತು ಎರಡೇ ಸ್ಟೆಪ್ ಅಲ್ಲಿ ಹಾಕುವಂತಹ ಗ್ರ್ಯಾಂಡ್ ಆದಂತ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೆಡಲ್ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಒಂದು ಸಲ ಆಯ್ತು, ಮತ್ತೆ ಇನ್ನೊಂದ್ಸಲ ಪಕ್ಕದಲ್ಲಿನೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು 2 ಸಲ ಲಾಕ್ ಆದ್ಮೇಲೆ 5 ಚೈನ್ ಹಾಕೋಬೇಕು. 1 4 8 5 ಚೈನ್ ಹಾಕೋಬೇಕು. 5 ಹಾಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇದು ಕುಚ್ಚು ಕಟ್ಟೋದಕ್ಕೋಸ್ಕರ 5 ಚೈನ್ ಹಾಕಿ ಲಾಕ್ ಆದ್ಮೇಲೆ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಅದಾದ್ಮೇಲೆ 3 ಚೈನ್ ಹಾಕೊಳ್ತಾ ಇದೀನಿ. 3 ಅಥವಾ 4 ಹಾಕೋಬಹುದು, 4 ಕೂಡ ಹಾಕೋಬಹುದು. ನಿಮ್ಗೆ ಆರ್ಚ್ ಇನ್ನು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್. ನಾನಿಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಒಂದ್ಸಲ 3 ಚೈನ್ ಹಾಕಿ ಲಾಕ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಿ. ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಬಿಗ್ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ನಾನು ಫ್ಲವರ್ ಬೀಡ್ ನ ತಗೊಂಡಿದ್ದೀನಿ. ನೀವು ಡ್ರಮ್ ಬೀಡ್ ತಗೊಳ್ಬಹುದು ಅಥವಾ ಲೆಂತಿ ಫ್ಲವರ್ ಬೀಡ್ ತಗೊಳ್ಬಹುದು. ನಿಮ್ಗೆ ಇಷ್ಟ ಬಂದಿದ್ದು ಸ್ವಲ್ಪ ಬಿಗ್ ಸೈಜ್ ಬೀಡ್ ನ ತಗೊಳ್ಬಹುದು. ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅನ್ಕೊಂಡು ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು. ದೂರನೂ ಮಾಡಬಾರ್ದು ಅಥವಾ ತೀರಾ ಹತ್ರನೂ ಒಳಗೇನು ಮಾಡಬಾರ್ದು. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಇಂದ 5 ಚೈನ್, 2 ಟೈಮ್ಸ್ ಸಿಂಗಲ್ ಕ್ರೋಶೆ, 3 ಚೈನ್, ಬೀಡ್, 3 ಚೈನ್. ಈಗ ಬಟ್ಟೆನ ತಿರುಗಿಸ್ಕೊಳ್ಬೇಕು. ಸ್ವಲ್ಪ ಡಿಸೈನ್ ನ ಮಾತ್ರ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು. ಸೊ ಡಬಲ್ ಆರ್ಚ್ ನ ಸಿಂಗಲ್ ಸ್ಟೆಪ್ ಅಲ್ಲಿ ಮಾಡ್ತೀವಿ, ಹಾಗಾಗಿ ಬಟ್ಟೆನ ತಿರುಗಿಸ್ಕೊಂಡು ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಫಸ್ಟ್ 3 ಚೈನ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಬಟ್ಟೆನ ತಿರುಗಿಸ್ಕೊಂಡು 3 ಚೈನ್ ಅಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಬೀಡ್ ಹಿಂದೆ ದಾರ ಇರುತ್ತೆ, ಆ ದಾರದೊಳಗೆ ನೀಡಲ್ ಹಾಕ್ಬೇಕು. ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ದಾರಗಳು ಒಟ್ಟಿಗೆ ಸಿಗೋದಿಲ್ಲ. ಫಸ್ಟ್ ಕಂಬ ಹಾಕಿದ್ಮೇಲೆ ಈಸಿ ಆಗುತ್ತೆ. ಆ ದಾರದೊಳಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಬೇಕು. ಒಂದು ಡಬಲ್ ಕ್ರೋಶೆ ಆಯ್ತು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಮತ್ತೊಂದು ಕಂಬನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ, 3 ದಾರದಲ್ಲಿ ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಬೇಕು. ಈ ರೀತಿಯಾಗಿ ಪೂರ್ತಿಯಾಗಿ ಡಬಲ್ ಕ್ರೋಶನ ಫಿಲ್ ಮಾಡ್ಬೇಕಾಗುತ್ತೆ. ಒಟ್ಟು 16 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಬೇಕು. ಎಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಒಂದು ಉದ್ದ ಒಂದು ಗಿಡ್ಡ ಆ ರೀತಿ ಆಗ್ಬಾರ್ದು. ಒಂದೇ ಸಮನಾಗಿ ಬರೋ ರೀತಿ ಹಾಕೋದಿಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ. ಆಗ್ಲೇ ಹೇಳ್ದಾಗೆ ಒಟ್ಟು 16 ಡಬಲ್ ಕ್ರೋಶಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ 16 ಫಿಲ್ ಮಾಡ್ಕೋಬೇಕು. 16 ಕಂಬಗಳು ಆಗಿದೆ. ಈಗ ಎಲ್ಲಾನು ಒಂದೇ ಲೆಂತ್ ಅಲ್ಲಿ ಇದೆ, ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಅಲ್ಲಿ 3 ಚೈನ್ ಇರುತ್ತಲ್ಲ, ಫಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಅಲ್ಲ, 3 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಈಗ ಬಟ್ಟೆನ ಸೀದಾ ಇಟ್ಕೋಬೇಕು. ಬಟ್ಟೆನ ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಇದೆಯಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ1 2ಕ್ಕೆ 1 ಮಾಡ್ಬೇಕು. ಫಸ್ಟ್ ಡಬಲ್ ಕ್ರೋಶೆ ಹೋಲ್ಗೆ ಒಂದು ಡಬಲ್ ಕ್ರೋಶೆ ಆಯ್ತು. ಸೊ ಈಗ 2 ಚೈನ್, ಸೂಜಿ ಮೇಲೆ ಈಗ ಒಂದು ಸಲ ದಾರ ಸುತ್ಕೋಬೇಕು. ಸೊ ನೋಡಿ 2 ಚೈನ್ ಆದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಈ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಈ ರೀತಿಯಾಗಿ ಇಟ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಒಟ್ಟು 5 ಸಲ ಈ ರೀತಿಯಾಗಿ ಮಾಡ್ಕೋಬೇಕು.
5 ಸಲ ಕಷ್ಟ ಆಗುತ್ತೆ ಅಂತ ಇದ್ದಲ್ಲಿ 4 ಸಲ ಕೂಡ ನೀವು ಮಾಡ್ಕೋಬಹುದು. 2 ಚೈನ್ ಆದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ 5 ಸಲ ತಗೊಂಡ್ ಬಂದು ಈ ದಾರನ ಅಷ್ಟು ದಾರದ ಒಳಗಡೆಯಿಂದ ಮೇಲೆ ಕೇಳ್ಕೊಳ್ಬೇಕು ನೋಡಿ. ಬಿಗಿನರ್ಸ್ ಆದ್ರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಫ್ರೀಯಾಗಿ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಕಷ್ಟ ಏನ್ ಅನ್ಸೋದಿಲ್ಲ. ಸೊ ಈ ರೀತಿ ದಾರನ ಮೇಲೆ ಕೇಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಮೂರನೇ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ಕಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಪಫ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಮೂರನೇ ಹೋಲ್ಗೆ ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ ಆ ಕಂಬದ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 5 ಸಲ ದಾರನ ನೀಡಲಲ್ಲಿ ಇಟ್ಕೋಬೇಕು. ಸ್ವಲ್ಪ ಫ್ರೀ ಆಗಿ ಇಟ್ಕೋಬೇಕು. ತೀರಾ ಟೈಟ್ ಮಾಡಿದ್ರೆ ನಿಮ್ಗೆ ದಾರನ ಲಾಸ್ಟ್ ಅಲ್ಲಿ ಎಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಫ್ರೀ ಆಗಿ ಇಟ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. 5 ಸಲ ಮಾಡ್ಕೋಬೇಕು ನೋಡಿ. 5 ಸಲ ಮಾಡ್ಕೊಂಡಿದ ನಂತರ ಆ ದಾರನ ಅಷ್ಟು ದಾರದ ಒಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಮೇಲಕ್ಕೆ ಎಳ್ಕೊಂಡು ಈಗ ಇಷ್ಟು ಎಳ್ಕೊಂಡ ನಂತರ ಒಂದು ಸಿಂಗಲ್ ಕ್ರೋಶೆ. ಈಗ ಸಿಂಗಲ್ ಚೈನ್ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಪಫ್ ಇಂದ ಮೂರನೇ ಹೋಲ್ ಏನಿರುತ್ತೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. 2ನ್ನ ಬಿಟ್ಟು ಮೂರನೇ ಹೋಲ್ಗೆ ಒಂದು ಡಬಲ್ ಕ್ರೋಶೆ. ಈಗ 2 ಚೈನ್ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈಗ ಒಂದ್ಸಲ ದಾರ ಸುತ್ಕೊಂಡು ಆ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 5 ಸಲ ದಾರನ ಇಟ್ಕೋಬೇಕು. ಈ ರೀತಿ 1-2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಅನ್ಸುತ್ತೆ. ಅಂತ ತೀರಾ ಕಷ್ಟ ಏನಿಲ್ಲ. ಫ್ರೀಯಾಗಿ ಇಟ್ಕೊಂಡ್ರೆ ನೀವು ದಾರನ ಈಸಿಯಾಗಿ ನೀಡಲ್ ಮೇಲೆ ಬಂದ್ಬಿಡುತ್ತೆ. ಈ ರೀತಿ ದಾರನ ಅಷ್ಟು ದಾರದ ಒಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಸ್ವಲ್ಪ ಟೈಟ್ ಆಗಿದ್ರೆ ಈ ರೀತಿಯಾಗಿ ಮೇಲಕ್ಕೆ ಎಳ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಫ್ರೀ ಆಗಿ ಇಟ್ಕೊಳ್ಳಿ ದಾರನ. ಈಗ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಆದ್ಮೇಲೆ ಒಂದೊಂದ್ಸಲ ಈ ರೀತಿ ಒಂದ್ ದಾರ ಬಿಟ್ಕೊಂಡ್ ಬರುತ್ತೆ, 1 ಅಥವಾ 2. ಹಂಗೆ ಕಂಟಿನ್ಯೂ ಮಾಡಿದ್ರು ಕೂಡ ನಡೆಯುತ್ತೆ. ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಒಂದು ಚೈನ್ ಆದ್ಮೇಲೆ ಮತ್ತೆ 2 ಹೋಲ್ ಗ್ಯಾಪ್ ಬಿಟ್ಟು ಮೂರನೇ ಹೋಲ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡೋದು. ಮತ್ತೆ ಇದೇ ರೀತಿಯಾಗಿ ಇದನ್ನ ನಾವು ಪಫ್ ಅಂತ ಕರಿತೀವಿ. ಪಫ್ ಡಿಸೈನ್ ಮಾಡ್ಕೊಳ್ಳೋದು. ಒಟ್ಟು 6 ಪಫ್ಗಳನ್ನ ಒಂದು ಆರ್ಚಲ್ಲಿ ಮಾಡ್ಕೋಬೇಕಾಗುತ್ತೆ. 6 ಪಫ್ ಆಗಿದೆ. ಈಗ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಒಂದ್ಸಲ ದಾರ ಸುತ್ಕೊಂಡು ಲಾಸ್ಟ್ ಅಲ್ಲಿ ಕಂಬ ಮತ್ತೆ 2 ಚೈನ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಹೋಲ್ ಗ್ಯಾಪ್, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅದಾದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕೋದು. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತೊಂದ್ಸಲ ಲಾಕ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಎಂಡಿಂಗ್ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮತ್ತೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕುವಾಗ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಒಂದೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕಷ್ಟೇ. ಸೊ 5 ಚೈನ್ ಹಾಕಿ ಲಾಕ್ ಆದ್ಮೇಲೆ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ 5 ಚೈನ್ ಆದ್ಮೇಲೆ 2 ಟೈಮ್ಸ್ 3 ಚೈನ್ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಮತ್ತೊಂದು ಬಿಗ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇವೆ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಈಗ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್. ಈಗ ಡಿಸೈನ್ ಚೂರ್ ತಿರುಗಿಸ್ಕೊಂಡು ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಒಂದ್ಸಲ ದಾರ ಸುತ್ಕೊಂಡು ಈ ಬೀಡ್ ಹಿಂದೆ ಇರುತ್ತಲ್ಲ ದಾರ, ಆ ದಾರದೊಳಗೆ ನೀಡಲ್ ಹಾಕಿ
ದಾರನ ಮೇಲ್ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಆಗುತ್ತೆ. ಸೊ ಇದೇ ರೀತಿ ಈ ಒಂದು ದಾರದಲ್ಲಿ 16 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಎಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. 16 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೆಕ್ಸ್ಟ್ 3 ಚೈನ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ 2 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಬಟ್ಟೆನ ಚೂರ್ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಒಂದ್ಸಲ ದಾರ ಸುತ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಒಂದ್ ಮಾಡ್ಕೋಬೇಕು, 2ಕ್ಕೆ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಯ್ತು. ಈಗ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಈ ರೀತಿಯಾಗಿ ಇಟ್ಕೊಳ್ಬೇಕು. ಈ ರೀತಿ 5 ಟೈಮ್ಸ್ ದಾರನ ಇಟ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 5 ಟೈಮ್ಸ್ ಒಟ್ಟು 2 ಚೈನ್ ಆದ್ಮೇಲೆ ಈ ರೀತಿ ದಾರನ ತಗೊಂಡ್ಬಂದು ಇಟ್ಕೋಬೇಕು. ಇದನ್ನ ನಾವು ಪಫ್ ಡಿಸೈನ್ ಅಂತ ಕರಿತೀವಿ. ಆಗ್ಲೇ ಹೇಳಿದಾಗೆ 5 ಟೈಮ್ಸ್ ಈ ರೀತಿ ದಾರನ ಇಟ್ಕೊಂಡು ಆ ದಾರನ ಅಷ್ಟು ದಾರದ ಒಳಗಡೆಯಿಂದ ಆ 2 ಚೈನ್ ಇರುತ್ತಲ್ಲ ಅದ್ರೊಳಗಡೆಯಿಂದ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಸೊ ಇಷ್ಟೇ ಡಿಸೈನು. ನಿಮ್ಗೆ 5 ಸಲ ದಾರ ಕಷ್ಟ ಆಗುತ್ತೆ ಅಂತ ಇದ್ರೆ 4 ಸಲ ಬೇಕಿದ್ರು ಕೂಡ ಮಾಡ್ಕೋಬಹುದು. ಅದಾದ್ಮೇಲೆ ಒಂದು ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಆ ಪಫ್ ಇಂದ 2 ಹೋಲ್ನ ಬಿಟ್ಟು ಮೂರನೇ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ. ಈಗ ಮತ್ತೆ 2 ಚೈನ್ ಹಾಕಿ ಪಫ್ ನ ಕಂಟಿನ್ಯೂ ಮಾಡೋದು. ಒಟ್ಟು 6 ಪಫ್ಗಳು ಒಂದು ಆರ್ಚಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು ಈ 3 ಚೈನ್ ಅಲ್ಲಿ ಹೋಲ್ ಇರುತ್ತೆ 2ರ ಮಧ್ಯೆ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ. ಅದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ದಾರದೊಳಗ್ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ಡಿಸೈನು. 2 ಸ್ಟೆಪ್ ಅಲ್ಲಿ ಆಗುವಂತ ಡಿಸೈನ್ ನಾವು ಒಂದೇ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದೀವಿ. ಈಗ ಮತ್ತೆ ಅಲ್ಲಿ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದು ನೆಕ್ಸ್ಟ್ ಸ್ಟೆಪ್ಗೆ ಬೇಸ್ ಆಗಿರುತ್ತೆ ಈ 2 ಚೈನ್. ಈಗ ಮತ್ತೆ ಇನ್ನೊಂದ್ಸಲ ಲಾಕ್, ಮತ್ತೆ 5 ಚೈನ್ ಹಾಕಿ 2 ಸಲ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 3 ಚೈನ್ 2 ಟೈಮ್ಸ್, ಮತ್ತೆ ಬೀಡ್, ಮತ್ತೆ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಸಿಂಪಲ್ ಇದೆ, ಈಸಿ ಇದೆ. ಅದರಲ್ಲಿ ಬಿಗಿನರ್ಸ್ ಆಗಿದ್ರೆ ಪಫ್ ಒಂಚೂರು ಕಷ್ಟ ಅಂತ ಅನಿಸ್ಬೋದು. ನೀವು ಸ್ಯಾಂಪಲ್ ಪೀಸ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ಅದಾದ್ಮೇಲೆ ಸ್ಯಾರಿಗೆ ಹಾಕೋದು ಒಳ್ಳೇದು. ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನ್. ಸೊ ಇಷ್ಟು ಮಾಡುವಾಗ ಸ್ವಲ್ಪ ಆರ್ಚನ್ಗೆ ಬೆಂಡ್ ಆಗ್ಬೋದು. ನೆಕ್ಸ್ಟ್ ಸ್ಟೆಪ್ ಹಾಕಿದ್ಮೇಲೆ ಕರೆಕ್ಟ್ ಆಗಿ ಇಟ್ಕೊಳ್ಳುತ್ತೆ. ಸೊ ಇದೇ ರೀತಿ ಎಂಡಿಂಗ್ ವರ್ಗು ಸ್ಯಾರಿನ ಹಾಕೊಂಡು ಹೋಗ್ಬೇಕಾಗುತ್ತೆ. ಇಷ್ಟೇ ಸಾಕು ಅಂತ ಇದ್ರೆ ಇದಕ್ಕೂ ಕೂಡ ನೀವು ಕುಚ್ಚನ್ನ ಕಟ್ಕೊಳ್ಬಹುದು. ಚೆನ್ನಾಗಿ ಕಾಣಿಸುತ್ತೆ. 3 ಕುಚ್ಚು ಕಟ್ಕೊಂಡು ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ ನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ಗೆ ನಾನು ಕಾಂಟ್ರಾಸ್ಟ್ ಕಲರ್ ದಾರ ತಗೊಂಡಿದ್ದೀನಿ. 6 ಎಳೆ ದಾರ ಗಂಟು ಹಾಕೊಂಡಿದ್ದೀನಿ. ಲಾಕ್ ಇರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ 2 ಲಾಕ್ಗಳ ಮಧ್ಯೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ ಬಟ್ಟೆಗೆ ಹಾಕಿರೋದು ಫಸ್ಟ್ ಸಿಂಗಲ್ ಕ್ರೋಶೆ ಏನಿದೆ ಅದ್ರ ಮೇಲೆನೆ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೇನೆ. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳೋದು. ಈ ಪಫ್ ಡಿಸೈನ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ. ಪಫ್ದು ಪಕ್ಕದಲ್ಲಿ ನೋಡಿ ಈ ರೀತಿ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ 3 ದಾರದಲ್ಲಿ ಫಸ್ಟ್ 2 ದಾರ ಒಂದ್ ಮಾಡಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡೋದು. ಡಬಲ್ ಕ್ರೋಶೆ ಆಯ್ತು. ಈಗ 2 ಚೈನ್ ಹಾಕೊಳ್ಳೋದು. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಕಂಬದ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಒಂದ್ ಮಾಡ್ಕೋಬೇಕು, 2ಕ್ಕೆ ಒಂದ್ ಮಾಡ್ಬೇಕು. ಡಬಲ್ ಕ್ರೋಶೆ ಆಯ್ತು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು.
ಎರಡಕ್ಕೊಂದು ಮಾಡ್ಕೋಬೇಕು, ಎರಡಕ್ಕೆ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶೆ. ಈ ರೀತಿ 2 ಚೈನ್ ಆದ್ಮೇಲೆ 4 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಬೇಕಾಗುತ್ತೆ. ಒಟ್ಟು 5 ಕಂಬ ಆಗುತ್ತೆ 2 ಚೈನ್ ನ ಸೇರಿಸಿ. 2 ಚೈನ್ ಆದ್ಮೇಲೆ 4 ಡಬಲ್ ಕ್ರೋಶನ ಅಲ್ಲಿ ಫಿಲ್ ಮಾಡ್ಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಆಗುತ್ತೆ. ಇಲ್ಲಿ 4 ಕಂಬ ಆದ್ಮೇಲೆ 4 ಡಬಲ್ ಕ್ರೋಶೆ ಆದ್ಮೇಲೆ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ತಗೊಳ್ತಾ ಇದೀನಿ. ಬೀಡ್ ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ದಾರ ಸುತ್ಕೊಂಡು ನೆಕ್ಸ್ಟ್ ಒಂದು ಪಫ್ ಆದ್ಮೇಲೆ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶನ್ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಕಂಬದ ಪಕ್ಕದಲ್ಲಿ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಮತ್ತೆ ಇಲ್ಲಿ 4 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. 2 ಚೈನ್ ಆದ್ಮೇಲೆ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನಿಮ್ಗೆ ಬೇಕಿದಲ್ಲಿ ಇಲ್ಲೂ ಕೂಡ ನೀವು ಪಫ್ ಟ್ರೈ ಮಾಡ್ಬೋದು. ಪಫ್ ಡಿಸೈನ್ ಅನ್ನೇ ಹಾಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಳ್ಳೋದು, ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ ಇರುತ್ತಲ್ಲ ಪಫ್ ಆದ್ಮೇಲೆ ಅಲ್ಲಿಗೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಆ ಗ್ಯಾಪ್ ಅಲ್ಲಿ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ 5 ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. 4 ಅಥವಾ 5 ಮಾಡ್ಕೊಳ್ಳಿ. 3 ಅಂದ್ರೆ ತುಂಬಾ ಕಡಿಮೆ ಆಗ್ಬಿಡುತ್ತೆ, 6 ಕೂಡ ಜಾಸ್ತಿ ಆಗುತ್ತೆ. 4 ಇಲ್ಲಾಂದ್ರೆ 5 ಸಲ ಡಬಲ್ ಕ್ರೋಶೆನ ಮಾಡ್ಕೋಬೇಕು. 4ನೇ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಈಗ ದಾರನ ಮೇಲೆ ಕೇಳ್ಕೊಳ್ಳೋದು, ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡೋದು. ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಚೈನ್ ಗ್ಯಾಪ್ ಇರುತ್ತಲ್ಲ, ಸಿಂಗಲ್ ಚೈನ್ ಪಫ್ ಆದ್ಮೇಲೆ ಹಾಕಿರ್ತೀವಲ್ಲ ಅಲ್ಲಿಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಒಟ್ಟು 7 ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೋಬೇಕು. 6 ಬೀಡ್ಗಳು ಬರ್ತವೆ. ಸ್ಲ್ಯಾಂಟಿಂಗ್ ಆರ್ಚ್ ಒಟ್ಟು 7 ಬರುತ್ತೆ, 6 ಬೀಡ್ಗಳು ಇರಿಸ್ತವೆ. ಈ ರೀತಿಯಾಗಿ ಒಂದು ಆರ್ಚ್ ನ ಫಿಲ್ ಮಾಡ್ಕೋಬೇಕು. ತುಂಬಾ ಬ್ರಾಡ್ ಆಗಿ ಬರುತ್ತೆ ಆರ್ಚ್, ನಿಮ್ಗೆ ದೊಡ್ಡದಾಗಿ ಬರುತ್ತೆ, ತುಂಬಾ ಬೇಗನೂ ಕೂಡ ಹೋಗ್ಬಿಡುತ್ತೆ, ಅಂತ ಟೈಮೇ ಅನಿಸೋದಿಲ್ಲ. ಇಷ್ಟ ಆದ್ಮೇಲೆ ಅಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಗಿಂತ ಮುಂಚೆ 2 ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಲಾಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ 5 ಚೈನ್ ಆದ್ಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಆದ್ಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆ ಏನಿದೆ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಪಫ್ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಕಂಬ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ 2 ಚೈನ್ ಆದ್ಮೇಲೆ ಒಟ್ಟು 4 ಡಬಲ್ ಕ್ರೋಶೆನ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ 5 ಮಾಡ್ಕೊಂಡ್ರೆ 5 ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಸ್ಲ್ಯಾಂಟಿಂಗ್ ಆರ್ಚ್ಗೂ. ನಾನು 4 ಮಾಡ್ಕೊಳ್ತೀನಿ, ಹಾಗಾಗಿ ಪ್ರತಿಯೊಂದು ಸ್ಲ್ಯಾಂಟಿಂಗ್ ಆರ್ಚ್ಗೂ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 2 ಚೈನ್ ಆದ್ಮೇಲೆ 4 ಡಬಲ್ ಕ್ರೋಶೆ. ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಚೈನ್ ಗ್ಯಾಪ್ ಇರುತ್ತಲ್ಲ ಪಫ್ ಆದ್ಮೇಲೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡೋದು. ಒಟ್ಟು 7 ಸ್ಲ್ಯಾಂಟಿಂಗ್ ಆರ್ಚ್, 6 ಬೀಡ್ಗಳು ಒಂದು ಆರ್ಚ್ ಅಲ್ಲಿ ಬರ್ಬೇಕಾಗತ್ತೆ. ಈಗ ನೆಕ್ಸ್ಟ್ ಅಲ್ಲಿ 2 ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅದರಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ನ ಮಾಡ್ಕೋಬೇಕು. ಅದಾದ್ಮೇಲೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್, ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ ಇಷ್ಟೇ ಡಿಸೈನು, 2 ಸ್ಟೆಪ್ ಅಲ್ಲಿ ಆಗೋಗ್ಬಿಡುತ್ತೆ. ತುಂಬಾ ದೊಡ್ಡದಾಗಿ ಬರುತ್ತೆ ಆರ್ಚ್, ಬ್ರಾಡ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು. ನೀವು ಇನ್ನೂ ಚಿಕ್ಕದ್ ಬೇಕು, ತುಂಬಾ ದೊಡ್ಡದಾಯ್ತು ಅಂತಿದ್ರೆ ನೀವು ಡಬಲ್ ಕ್ರೋಶೆಗಳು 16 ಡಬಲ್ ಕ್ರೋಶೆ ಬದಲು 14 ಹಾಕೊಳ್ಬಹುದು. ಅವಾಗ ನಿಮ್ಗೆ ಪಫ್ 5 ಇಡ್ಸುತ್ತೆ, ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ 6 ಇಡ್ಸುತ್ತೆ. ಅವಾಗ ಇನ್ನೊಂದ್ ಸ್ವಲ್ಪ ಚಿಕ್ಕದಾಗಿ ಬರ್ಬೋದು ಆರ್ಚ್. ನೋಡಿ ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬಾ ನೀಟಾಗಿ ಬರುತ್ತೆ ಡಿಸೈನು. ಬೀಡ್ಸ್ ಅಷ್ಟಾಗಿ ಬಳಸಲ್ಲ ನಾವು, ತುಂಬಾ ಬೇಗ ಹೋಗ್ಬಿಡುತ್ತೆ ಬ್ರೈಡಲ್ ಡಿಸೈನ್ ಇದು.
ಸೊ ನೋಡಿ ಈ ರೀತಿಯಾಗಿದೆ. ಇದಕ್ಕೆ ನಾನು 137 ದಾರನ ಸ್ವಲ್ಪ ಲೆಂತಿಯಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ, ಆರ್ಚಷ್ಟೇ ಲೆಂತ್ಗೆ. ನೀವು ಬೇಕಿದ್ದಲ್ಲಿ ಬ್ರೈಡಲ್ ಕುಚ್ಚನ್ನು ಕಟ್ಕೊಳ್ಬಹುದು. ಅಂದ್ರೆ ಲೆಂತಿಯಾಗಿ ಕುಚ್ಚು ಕಟ್ಟಿ ಸೆಂಟ್ರಲ್ಲಿ ಬೀಡ್ ಸ್ಟಿಕ್ ಮಾಡಿ ಮತ್ತೊಂದ್ಸಲ ಕುಚ್ಚು ಕಟ್ಕೊಳ್ಳೋದು. ಇದಕ್ಕೆ ನಾನು ಸ್ಟೋನ್ ಚೈನ್ ಮತ್ತೆ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ಬೇಕಿದ್ದಲ್ಲಿ ಸ್ಟಿಕ್ ಮಾಡಿ, ಇಲ್ಲಾಂದ್ರೆ ಅದನ್ನ ಸ್ಟಿಕ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.